15/4/2024ರಿಂದ 15/5/2024 ನಮ್ಮ ಕಾಲೇಜ್ ರಜೆ ಇದ್ದ ಕಾರಣ ಇವತ್ತರ ರಾತ್ರಿ ಊರಿಗೆ ಹೋಗ್ತಾಯಿದ್ದೆ. ರಾತ್ರಿ ಸುಮಾರು 11 ಗಂಟೆಗೆ ನಾನು ನಮ್ಮ ಹಾಸ್ಟೆಲಿಂದ ಬಂಗಾರಪೇಟೆಗೆ ಬಂದೆ. ಪೂರ್ತಿ ನೈಟ್ ಅಲ್ಲೇ ಇದ್ಕೊಂಡು ಬೆಳಗ್ಗೆ 3:30ಗೆ ಇರುವ ಟ್ರೈನಿಗೆ ಹತ್ಕೊಂಡು ನಾನು ಡೈರೆಕ್ಟ್ ಬಂಗಾರಪೇಟೆ ಬೆಳಗಾವಿ ಟ್ರೈನಿಗೆ ಹತ್ಕೊಂಡು ಹೋದೆ. ಅದು ಸುಮಾರು ಎಕ್ಸ್ಪ್ರೆಸ್ ಟ್ರೈನ್ ಆಗಿರೋ ಸುಮಾರು ಸ್ಪೀಡಲ್ಲೇ ಇತ್ತು. ಆದರೂ ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಅದು ಸ್ಪೀಡ್ ಚೆನ್ನಾಗಿ ಗೊತ್ತಾಗಲಿಲ್ಲ. 167, 180 ಆ ಥರ ಸ್ಪೀಡ್ ತೋರಿಸ್ತಿತ್ತು. ಬೆಳಗ್ಗೆ ಸುಮಾರು 6:30-7 ಗಂಟೆಗೆ ಬೆಂಗಳೂರನ್ನು ತಲುಪಿತು. ಅಲ್ಲಿ ಟೀ ಕುಡ್ಕೊಂಡು ತಿಂದ್ಕೊಂಡು ಹಾಗೆ ಕಾಲ ಕಳ್ಕೊಂಡು ಹೋದೆ. ಪೂರ್ತಿ ರಾತ್ರಿ ನಿದ್ದೆಗೆಟ್ಟಿದ್ದರಿಂದ ನಿದ್ದೆ ಎಲ್ಲರೂ ಹಾಗೆ ಹೋದೆ. ಆದರೂ ಡೇ ಟೈಮಲ್ಲಿ ಟ್ರೈನ್ ಜರ್ನಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಡೇ ಟೈಮಿಗೆ ಚೂಸ್ ಮಾಡ್ಕೊಂಡು ಹೋದೆ. ಅಲ್ಲಿ ನೋಡಿದರೆ ಬೆಂಗಳೂರಲ್ಲಿ ಚೆನ್ನಾಗಿರೋ ಮನೆಗಳು, ಬೆಂಗಳೂರು ಜೀವನ ಎಲ್ಲ ಡೇ ಟೈಮಲ್ಲಿ ಟ್ರೈನಲ್ಲಿ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಹೋದೆ. ಹಾಗೆ ಬೆಳಗ್ಗೆ 9 ಗಂಟೆಗೆ ತುಮಕೂರು ತಲುಪಿತ್ತು. ಅಲ್ಲಿ ತುಮಕೂರಲ್ಲೂ ಕೆಲವೊಂದು ನೆನಪು ಅಂಟಿಕೊಂಡು ಹಾಗೆ ಮುಂದೆ ಹೋಗಿ ತುಮಕೂರಲ್ಲಿ ಸಿದ್ಧಗಂಗಾ ಮಠವನ್ನು ಒಮ್ಮೆ ನೋಡಬೇಕನ್ನೋ ಆಸೆ ಇದೆ. ಅದಕ್ಕೆ ಸುಬ್ರಹ್ಮಣ್ಯನ ಇದು ನೋಡ್ತಾ ಇದ್ವಿ. ಟು ಹಾಗೆ ಇದು ಹೇಗೆ ನಾವು ನೈಟ್ ಟೈಮಲ್ಲಿ ಟು ಬೆಳಗಾವಿ ಹೀಗಾಗಿ ಬಸ್ಸಲ್ಲಿ ಓಡಾಡ್ತಾ ಇರ್ತೀವಿ. ಆದರೆ ಈ ಟೈಮಲ್ಲಿ ಡೇ ಟೈಮಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಪಕ್ಕದಲ್ಲಿ ತುಮಕೂರು ಸೈಡ್ ಹೋದರೆ ಅಡಿಕೆ ಮರ ಇಲ್ಲಿ ಜಾಸ್ತಿ ಫೇಮಸ್ ಆಗಿರ್ತವೆ. ಹಾಗೆ ಒಂದಾದಮೇಲೆ ಒಂದು ರೈಲ್ ಸ್ಟೇಷನ್ ಬರ್ತಾನೆ ಇರುತ್ತೆ, ಸ್ಟಾಪ್ ಆಗ್ತಾ ಇರುತ್ತೆ. ಇಲ್ಲಿ ನಾವೆಲ್ಲ ಟೀ ಕುಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇದು ತುಮಕೂರು ಆದಮೇಲೆ ಮತ್ತೊಂದು ಸ್ಟೇಷನ್ ಬಂತು. ಅಲ್ಲೂ ಕೂಡ ಟ್ರೈನ್ ಸ್ಟಾಪ್ ಆಗುತ್ತೆ. ಹಾಗೆ ಹೋಗ್ತಾ ಇದ್ಮೇಲೆ ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಬೇಸಿಗೆಗಾಲದಲ್ಲಿ ಇದು ಡೇ ಟೈಮಲ್ಲಿ ಟ್ರೈನ್ ಜರ್ನಿ ಮಾಡೋದು ತುಂಬ ಕಷ್ಟವೇ ಇರುತ್ತೆ. ಹಾಗೆ ತುಂಬ ಎಂಜಾಯ್ಮೆಂಟ್ಸ್ ಆಗುತ್ತೆ. ಇವಾಗ ನನ್ನ ಜೊತೆ ಯಾರೂ ಇರಲಿಲ್ಲ, ನಾನು ಒಬ್ಬನೇ ಹೋಗ್ತಾ ಇದ್ದೆ. ಹಾಗೆ ವಿಡಿಯೋ ಮಾಡ್ಕೊಂಡು ಹೋದೆ. ಇದು ನೋಡಿ ಎಲ್ಲೋ ಸಿಟಿ ಆಚೆಯಲ್ಲಿರುವ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಯಾವ ಥರ ಕಸ ಅದು ಇದು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪಕ್ಕದಲ್ಲಿ ಗೂಡ್ಸ್ ಟ್ರೈನ್ ಕೂಡ ಅಲ್ಲಿ ನಿಂತ್ಕೊಂಡಿದೆ. ಅದು ಭಾರಿ ಗೂಡ್ಸ್ಗಳನ್ನು ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಮಾಡಲು ಯೂಸ್ ಮಾಡ್ತಾರೆ. ಹಾಗೆ ಇವರು ಕೂಡ ಟ್ರೈನ್ಗೆ ಎಲ್ಲರೂ ವೇಟ್ ಮಾಡ್ತಾಯಿದ್ದರು. ಕೆಲವೊಬ್ಬರು ಬುಕ್ಕಿಂಗ್ ಮಾಡ್ಕೊಂಡು ಕೆಲವೊಂದು ಇದೆ ಹಂಗಾಗಿ ಅನಿಸುತ್ತೆ. ಇದರಲ್ಲಿ ಬ್ರಿಡ್ಜ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಇಷ್ಟು ಬಿಸಿಲಿದ್ದರೂ ಕೂಡ ಇಲ್ಲಿ ಇಷ್ಟು ಗ್ರೀನ್ ಇರುತ್ತೆ. ಪಕ್ಕದಲ್ಲಿ ಇದನ್ನು ತುಂಬ ಚೆನ್ನಾಗಿರುತ್ತೆ. ಇದರ ಪಕ್ಕದಲ್ಲಿ ನೋಡಿ ಎಷ್ಟು ದೊಡ್ಡ ಮರಗಳು, ಕಾಡು ಯಾವ ಥರ ಬೆಳ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿದೆ. ಹೀಗೆ ನಾವು ಕಾಲ ಕಳ್ಕೊಂಡು ಸಂಜೆ ಸುಮಾರು 4 ಗಂಟೆಗೆ ಬೆಳಗಾವಿಯ ಹತ್ತಿರದಲ್ಲಿರುವ ಲೋಂಡಾ ಜಂಕ್ಷನ್ಗೆ ಬಂದ್ವಿ. ಇದು ಒಂದು ರೈಲ್ವೆ ಸ್ಟೇಷನ್ ತುಂಬ ಫೇಮಸ್ ಬೆಳಗಾವಿ ಡಿಸ್ಟಿಕಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಇದು ಇರೋದು ಕಾಡಿನ ನಡುವಲ್ಲಿದೆ. ಅದರ ಸುತ್ತಮುತ್ತ ಎಲ್ಲ ಒಂದು ಚಿಕ್ಕ ಹಳ್ಳಿ ಇದೆ. ಹಾಗೆ ಸುತ್ತೆಲ್ಲೂ ನೋಡಿದರೆ ಕಾಡಿನ ಪ್ರದೇಶವಾಗುತ್ತೆ. ಅದರಿಂದ ಫೇಮಸ್ ಆಗುತ್ತೆ. ರೈಲ್ವೆ ಸ್ಟೇಷನಲ್ಲಿ ಹೇಳ್ಕೊಂಡು ನಾನು ಹಾಗೆ ಊರಿಗೆ ಹೋದೆ. ಬೆಳಗಾವಿಯಿಂದ ಸುಮಾರು 100 ಕಿಲೋಮೀಟರ್ ನಮ್ಮ ಊರು ಇರೋದರಿಂದ ನಾನು ಮನೆಗೆ ಹೋಗಿ ಮುಟ್ಟಬೇಕಾದ್ರೆ ರಾತ್ರಿ 8 ಗಂಟೆ ಆಯಿತು. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮತ್ತೊಂದು